ರಾಯಚೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ. ರಾಯಚೂರಿಗೆ ಭೇಟಿ ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಇನ್ನು ರಾಯಚೂರಿನ ಹಟ್ಟಿ ಪಟ್ಟಣಕ್ಕೆ ಭೇಟಿ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂಗೆ ಅಡ್ಡಗಟ್ಟಿ ಪ್ರಶ್ನೆ ಮಾಡಲು ಕಾರ್ಮಿಕರು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ತಿದ್ದಾರೆ. ಜಿಲ್ಲೆಗೆ ಸಿಎಂ 3 ಬಾರಿ ಭೇಟಿ ನೀಡಿದ್ರು ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ. ಇನ್ನು ಆಗಸ್ಟ್ 6ಕ್ಕೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಉದ್ಘಾಟನೆಗೆ ಸಿಎಂ ರಾಯಚೂರಿಗೆ ಬರಲಿದ್ದಾರೆ. ಆಪತ್ಕಾಲದ ನಿಧಿಯನ್ನ ಬೇರೆ ಕೆಲಸಗಳಿಗೆ ಡೈವರ್ಟ್ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಲು ಸಿದ್ಧತೆಗಳನ್ನ ಕೂಡ ಮಾಡ್ತಿದ್ದಾರೆ. ರಾಯಚೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ. ಏನಂದ್ರೆ ಜಿಲ್ಲೆಯ ಹಟ್ಟಿ ಪಟ್ಟಣಕ್ಕೆ ಭೇಟಿ ನೀಡುವ ಸಿದ್ದರಾಮಯ್ಯ ಈವರೆಗೂ 3 ಬಾರಿ ಸಿಎಂ ಸಿದ್ದರಾಮಯ್ಯ ಹಟ್ಟಿ ಪಟ್ಟಣಕ್ಕೆ ಭೇಟಿಯನ್ನ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಸಮಸ್ಯೆಗಳು ಕೂಡ ಬಗೆಹರಿದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಇನ್ನು ಆಗಸ್ಟ್ 6ಕ್ಕೆ ಏನು ಸಿಎಂ ಸಿದ್ದರಾಮಯ್ಯ ಇಂಟಿಗ್ರೇಟೆಡ್ ಟೌನ್ಶಿಪ್ ಉದ್ಘಾಟನೆಗೆ ಹೋಗಲಿದ್ದಾರೆ. ಅಲ್ಲಿ ಅವರಿಗೆ ಆಪತ್ಕಾಲದ ನಿಧಿಯನ್ನ ಬೇರೆ ಕೆಲಸಗಳಿಗೆ ಡೈವರ್ಟ್ ಮಾಡಿದ್ದಾರೆ ಎಂದು ಸಿಎಂಗೆ ಪ್ರಶ್ನೆ ಮಾಡಲು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಎಂದು ಹೇಳಲಾಗ್ತಿದೆ. ರಿಸರ್ವ್ ಫಂಡ್ ಡೈವರ್ಟ್ ಮಾಡಿದಂತ ಈ ಕಾಮಗಾರಿಗೆ ರಾಯಚೂರಿನ ಎಲ್ಲಾ ಪ್ರಗತಿಪರ ಜನಪರ ರೈತ ಕಾರ್ಮಿಕ ಸಂಘಟನೆಗಳಿಗೆ ನಮ್ಮ ವಿನಂತಿ ಮತ್ತು ಕರೆ ಏನಂದ್ರೆ ಆಗಸ್ಟ್ 6ನೇ ತಾರೀಕಿಗೆ ನೀವೆಲ್ಲರೂ ಒಟ್ಟಿಗೆ ಬರಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? 6 ತಿಂಗಳಲ್ಲಿ 3 ಬಾರಿ ಜಿಲ್ಲೆಗೆ ಬಂದ್ರು ಜಿಲ್ಲೆ ಉದ್ಧಾರ ಆಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಒಂದೇ ಬೆಳೆಗೆ ನೀರು ಅಂತಿದ್ದಾರೆ. ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ನಮ್ಮ ಜಿಲ್ಲೆಯ ಸಚಿವರು, ಶಾಸಕರು ತಮ್ಮ ಅಭಿವೃದ್ಧಿ ನೋಡ್ತಾ ಇದ್ದಾರೆ ವಿನ ಇಲ್ಲಿನ ರೈತರ ಅಭಿವೃದ್ಧಿ ಅಲ್ಲ, ಕಾರ್ಮಿಕರ ಅಭಿವೃದ್ಧಿ ಅಲ್ಲ, ದಲಿತರ ಅಭಿವೃದ್ಧಿ ಅಲ್ಲ. ಇವರೆಲ್ಲ ಸ್ವಾರ್ಥಕ್ಕೆ ಬಿದ್ದಿದ್ದಾರೆ. ಮುಖ್ಯಮಂತ್ರಿಗೆ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಹಟ್ಟಿ ಚಿನ್ನದ ಕರ್ಕೊಂಡ್ ಬರ್ತಿರೋದು ಒಂದು ಇಂಟಿಗ್ರೇಟೆಡ್ ಟೌನಿಂಗ್ ಪ್ಲಾನ್ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ರೊಕ್ಕ ಯಾರ್ದು? ಸರ್ಕಾರದಲ್ಲ. ಹಟ್ಟಿ ಚಿನ್ನದ ಗಣಿ ರಿಸರ್ವ್ ಫಂಡ್ 1,000 ಕೋಟಿ ರೂಪಾಯಿ ರೊಕ್ಕ ಹಟ್ಟಿ ಚಿನ್ನದ ಗಣಿ ರಿಸರ್ವ್ ಫಂಡ್. ಅದು ಮೈನಿಂಗ್ ಡೆವಲಪ್ಮೆಂಟ್ ಬಿಟ್ರೆ ಬೇರೆ ಯಾವುದಕ್ಕೂ ನಯ ಪೈಸೆ ಖರ್ಚು ಮಾಡಂಗಿಲ್ಲ ಕಾನೂನು ಪ್ರಕಾರ. ಆದ್ರೆ ಅಂತ ಆಪತ್ಕಾಲದ ನಿಧಿಯನ್ನ ಇವತ್ತು